ಆಮೇಲೆ ಆನ್ಲೈನ್ ನಲ್ಲಿ ಕೂಡ ಸರ್ವೆ ಅವರ ಇನ್ಫಾರ್ಮೇಶನ್ ಏನೇನು ಕೊಡ್ಲಿಕ್ಕೆ ಮಾಹಿತಿ ಕೊಡ್ಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿ ಕೊಡಬಹುದು. ಆಮೇಲೆ ಒಂದು ವೇಳೆ ಮನೆಗಳ ಬೀಗ ಹಾಕಿದ್ರೆ, ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು, ಇಂಥ ದಿನ ಬಂದಿದ್ದೋ, ನೀವು ಇರ್ಲಿಲ್ಲ, ಮತ್ತೆ ಇಂಥ ದಿನ ಬರ್ತೀವಿ, ನೀವು ದಯಮಾಡಿ ಇರ್ಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೀವಿ. ಆ ಸ್ಟಿಕ್ಕರ್ ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ನಿನ್ಗೆ ಅರ್ಥ ಆಯ್ತೇನಪ್ಪ? ನನ್ನೇ ನೋಡ್ತಾ ಇದೆಯಲ್ಲ ನೀನು. ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ, ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ, ಅವ್ರು ಇಂಥ ಕಡೆ ಎನ್ಯುಮರೇಟರ್ ಸಿಗ್ತಾರೆ, ಸರ್ಕಾರಿ ಶಾಲೆನಲ್ಲಿ ಸಿಗ್ತಾರೆ, ಅಲ್ಲಿ ಬಂದು ಅವರು ಮಾಹಿತಿಯನ್ನ ಕೊಡಬಹುದು. ಗುಡ್ಡ ಪ್ರದೇಶಗಳಿರ್ತವೆ, ಅಲ್ಲಿ ಒಂದು ಮನೆ ಎರಡು ಮನೆ ಈ ತರ ಎಲ್ಲ ಇರ್ತವೆ, ಬಹಳ ದೂರದಲ್ಲಿ ಇರ್ತವೆ. ಅಂತವರೆಲ್ಲ ಶಾಲೆಗೆ ಬಂದು ಕೊಡಬಹುದು, ಆನ್ಲೈನ್ ಮೂಲಕ ಕೊಡಬಹುದು. ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ ಅವರಿಗೆ, ಅಂತವ್ರಿಗೆ ಮಾತ್ರ ಈ ತರದ ಫೆಸಿಲಿಟಿನ ಸೌಕರ್ಯನ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಸೊ ಪತ್ರಿಕೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು ಟೀಚರ್ಗಳು ರೆಸಿಸ್ಟೆನ್ಸ್ ಇದೆ, ತಪ್ಪು ತಿಳುವಳಿಕೆಗಳಿಂದ ಮಾಡ್ತಾ ಇದ್ರು. ಅದು ಬಿಟ್ರೆ ಎಲ್ಲೂ ಕೂಡ ರೆಸಿಸ್ಟೆನ್ಸ್ ಇಲ್ಲ. ಒಂದು ವೇಳೆ ರೆಸಿಸ್ಟೆನ್ಸ್ ಮಾಡಿದ್ರೆ, ಕೋಆಪರೇಟ್ ಮಾಡದೆ ಹೋದ್ರೆ ಅಂತವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಸೊ ಜಿಲ್ಲಾಧಿಕಾರಿಗಳು ಈ ವಿಷಯವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ನಿಗದಿತ ಅವಧಿನಲ್ಲಿ ಸರ್ವೆ ಮಾಡಬೇಕು. ಮತ್ತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ಜಿಲ್ಲಾ ಮಂತ್ರಿಗಳಿಗೂ ಕೂಡ ನಿನ್ನೆ ಹೇಳಿದ್ದೀನಿ ಕ್ಯಾಬಿನೆಟ್ ನಲ್ಲಿ. ಅವರು ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ಜಿಲ್ಲಾಧಿಕಾರಿಗಳ ಜೊತೆನಲ್ಲಿ ಆಯಾ ಜಿಲ್ಲೆನಲ್ಲಿ ಸಹಕರಿಸಬೇಕು ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೇನೆ. ಸೊ ಒಟ್ಟಾರೆಯಾಗಿ ಸೋಶಿಯೋ ಎಜುಕೇಶನಲ್ ಸರ್ವೆ of all the people, of all the population of the state. To be conducted. ಉಳಿದಿರೋ ದಿನಗಳಲ್ಲಿ ಮಾಡಬೇಕು. ಇನ್ನು 11 ದಿನ ಇದೆ, 11 ದಿನದಲ್ಲಿ ಮಾಡಿ ಮುಗಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.